ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಊಜಿನೊಣದ ನಿಯಂತ್ರಣದ ಬಗ್ಗೆ ನಾವು ತಿಳಿಯೋಣ. ಮೊದಲನೆಯಾಗಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ರೇಷ್ಮೆ ಕೃಷಿ ಹೆಚ್ಚಾಗಿ ಇರೋದರಿಂದ ಹಲವಾರು ಜನ ಈ ಒಂದು ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಊಜಿನೊಣದಿಂದ ತುಂಬ ಜನ ಇದನ್ನು ಸಮಸ್ಯೆಯನ್ನು ಎದುರಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಊಜಿನೊಣದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸುವಂತಹ ಡಾಕ್ಟರ್ ಅರುಣಾ ಮೇಡಮ್ ಅವರು. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ಈಗ ಹಲವಾರು ಜನ ಏನು ರೇಷ್ಮೆ ಹುಳು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಒಂದು ಊಜಿನೊಣದಿಂದ ತುಂಬ ಜನ ಬೇಸರ ಹೊತ್ತು ರೇಷ್ಮೆ ಕೃಷಿನೇ ಬಿಡಬೇಕು ಅಂತ ಒಂದು ಹಂತದಲ್ಲಿ ಬಂದಿದ್ದಾರೆ. ಆದ್ದರಿಂದ ಒಂದು ರೈತರಿಗೆ ಈ ಒಂದು ಊಜಿನೊಣದ ಬಗ್ಗೆ ಮಾಹಿತಿಯನ್ನು ನೀವು ನೀಡಬೇಕಂತ ನಾನು ಅನಿಸ್ತೇನೆ. ಮೊದಲಾಗಿ ಈ ಒಂದು ಊಜಿನೊಣ ಅಂದರೆ ಯಾವ ಥರ ಇರುತ್ತೆ ಅಂತ? ಊಜಿನೊಣ ಅಂದರೆ ಹೇಗಿರುತ್ತೆ ಅಂದರೆ, ಈ ಮನೆ ನೊಣ ನಾವು ಯೂಶ್ವಲಾಗಿ ನೋಡ್ತೀವಲ್ವ ಮನೆಯಲ್ಲಿ, ಆ ನೊಣಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಇರುತ್ತೆ ಸರ್. ಅದು ರೇಷ್ಮೆ ಹುಳುವಿನ ವಾಸನೆಗೆ ರೇಷ್ಮೆ ಮನೆಯಲ್ಲಿ ಸುತ್ತಾಡ್ತಾ ಇರುತ್ತೆ. ಆ ನೊಣ ನಮ್ಮ ಯೂಶ್ವಲಾಗಿ ಮನೆ ನೊಣಕ್ಕಿಂತ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಅದು ಅದು ಸುತ್ತಾ ಇರುತ್ತೆ ಮನೆಯೊಳಗೆ. ಓಕೆ, ಅಂದರೆ ಈ ಒಂದು ಊಜಿನೊಣ ಇದು ಯಾವ ಥರ ಇದಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ರೇಷ್ಮೆ ಹುಳುಕ್ಕೆ? ಇದರಲ್ಲಿ ಮೊದಲನೇದಾಗಿ ನೋಡಬೇಕು ಅಂದರೆ, ಊಜಿನೊಣ ಅನ್ನೋ ಸಹ ಒಂದು ಕೀಟ. ಇವಾಗ ಹೆಂಗೆ ರೇಷ್ಮೆ ಹುಳು ಒಂದು ಕೀಟನೋ ಅದು ಸಹ ಒಂದು ಕೀಟ. ಅದರಲ್ಲೂ ಸಹ ಹಂತಗಳು ಬರುತ್ತೆ. ಪ್ರೌಢಾವಸ್ಥೆ, ಎಗ್ ಅಂದರೆ ಮೊಟ್ಟೆ ಇರುತ್ತೆ, ಅದರಿಂದ ಹುಳ ಬರುತ್ತೆ, ಅದರಿಂದ ಪ್ಯೂಪ ಅಂದರೆ ಕೋಶ ಆಗುತ್ತೆ, ಅದಾದಮೇಲೆ ಅದು ನೊಣ ಆಗುತ್ತೆ. ಆ ನೊಣ ಏನು ಮಾಡುತ್ತೆ, ಈ ರೇಷ್ಮೆ ಹುಳುವಿನ ದೇಹದ ಮೇಲೆ ಬಂದುಬಿಟ್ಟು ಮೊಟ್ಟೆ ಇಡುತ್ತೆ ಸರ್. ಮೊಟ್ಟೆ ಇಟ್ಟ ಕೂಡಲೇ ಅದು ದೇಹದೊಳಗೆ ಮೊಟ್ಟೆ ಒಡೆದು ಹುಳ ಆಗುತ್ತೆ. ಹುಳದಲ್ಲಿ 3 ಹಂತ ಇರುತ್ತೆ. ಆ 3 ಹಂತನೂ ಆ ದೇಹದೊಳಗೇನೆ ಇದ್ದು ಅದು ರೇಷ್ಮೆ ಹುಳುವಿನ ದೇಹದಲ್ಲಿರುವ ಏನು ಅಂಗಗಳಿರುತ್ತೆ ಅದನ್ನೆಲ್ಲ ತಿಂದು ಬೆಳೀತಾ ಇರುತ್ತೆ. ಅದಾದಮೇಲೆ ಅದು ಆಚೆ ಬಂದು ಕೋಶಗಳು, ಈ ರೇಷ್ಮೆ ಹುಳುವಿನ ಮನೆಗಳ ತೂತಗಳಿರುತ್ತಲ್ವ ಮನೆಗಳಲ್ಲಿ, ಅಲ್ಲಿ ಕೋಶಗಳನ್ನ ಮಾಡ್ಕೊಂಡಿರುತ್ತೆ. ಮತ್ತು ಅದು ಕೋಶದಿಂದ ಹುಳ ಬರುತ್ತೆ, ಮತ್ತು ಅದು ಹೋಗಿ ಮೊಟ್ಟೆ ಇಡುತ್ತೆ. ಇದೇ ರೀತಿ ಮನೆ ಒಳಗೆ ಅದರದ್ದು ಜೀವನ ಚಕ್ರನ ರೇಷ್ಮೆ ಹುಳುವಿನಲ್ಲಿ ನಡೆಸ್ತಾ ಇರುತ್ತೆ. ಹಂಗಂದ್ರೆ ಮೇಡಮ್, ಈ ಒಂದು ಊಜಿನೊಣ ಒಂದು ರೇಷ್ಮೆ ಹುಳುಗೆ ಈ ಥರ ಹಾನಿ ಮಾಡಿದೆ ಅಂತ ಹೇಳಿದರೆ ಅದು ಯಾವ ಥರ ಕಾಣ್ತಾ ಇದೆ ಮತ್ತು ಅದರ ಲಕ್ಷಣಗಳು ಯಾವ ಥರ ಇರ್ತದೆ? ಅದು ಇವಾಗ ನಾವು ಏನು ಹೇಳ್ತೀವಿ, ರೇಷ್ಮೆ ಹುಳುವಿನಲ್ಲಿ ಚಾಕಿ ಹಂತ ಅಂತ ಹೇಳ್ತೀವಿ, ಮತ್ತು ಪ್ರೌಢ ಹುಳುಗಳು ಅಂತ ಹೇಳ್ತೀವಿ. ಚಾಕಿ ಹುಳುಗಳಲ್ಲಿ ಏನಾದರೂ ಅದು ಬಂದು ಅದರ ಹಾನಿ ಮಾಡಿದ್ರೆ, ಅದೇನಾದರೂ ಮೊಟ್ಟೆ ಇಟ್ಟಿದ್ರೆ, ಅದು ನಮ್ಮ ಲೇಟ್ ಏಜ್ ವರ್ಮ್ಸಲ್ಲಿ ಅಂದರೆ ಪ್ರೌಢ ಹಂತದಲ್ಲಿ ಕಾಣಿಸ್ತಾ ಇರುತ್ತೆ. ಏನು ಎದೆ ಭಾಗ, ಥೊರಾಕ್ಸ್ ಅಂತ ಹೇಳ್ತೀವಿ ಹುಳುಗಳಲ್ಲಿ, ಆ 2ನೇ ಥೊರಾಕ್ಸಲ್ಲಿ ಅಂದರೆ 2ನೇ ಎದೆ ಭಾಗದಲ್ಲಿ ಮಧ್ಯದಲ್ಲಿ ಈ ಪಕ್ಕ ಇರುತ್ತಲ್ವ, ಹುಳು ಇರುತ್ತೆ ಅಂದರೆ ಪಕ್ಕದಲ್ಲಿ ಅದು ಕಪ್ಪಗೆ ಒಂದು ಮಚ್ಚೆ ಕಾಣಿಸ್ತಾ ಇರುತ್ತೆ. ಅದು ಏನು ಮೊಟ್ಟೆ ಇಟ್ಟಿರುತ್ತಲ್ಲ ಆ ಭಾಗ, ಅದು ಅದೇ ಭಾಗದಲ್ಲಿ ಎಲ್ಲ ಊಜಿ ಹುಳುಗಳು ಸಹ ಮೊಟ್ಟೆ ಇಟ್ಟಿರುತ್ತೆ. ಅದರಿಂದ ಆ ಎದೆ ಭಾಗದಲ್ಲಿ ಕಪ್ಪಗೆ ಆಗಿರುವಂಥ ಒಂದು ಮಚ್ಚೆ ಕಾಣಿಸ್ತಾ ಇರುತ್ತೆ. ಅದೇ ಇವಾಗ ಪ್ರೌಢ ಹಂತದಲ್ಲಿ ಏನಾದರೂ ಬಂದು ಅದು ಹಾನಿ ಮಾಡಿದರೆ, ಅದು ಈ ಗೂಡಲ್ಲಿ, ಇವಾಗ ಗೂಡು ಕಟ್ಟಿರುತ್ತಲ್ವ ರೇಷ್ಮೆ ಹುಳು, ಆ ಗೂಡು ಕಟ್ಟಿರುತ್ತೆ, ಒಳಗಡೆ ಇರುವಂಥ ಊಜಿನೊಣ ಆ ಗೂಡನ್ನ ಒಡೆದು ಆಚೆ ಬಂದಿರುತ್ತೆ ಮತ್ತು ತೂತ ಮಾಡಿ. ಅದೇನಾಗುತ್ತೆ, ಅದನ್ನು ಜೆಲ್ಲಿಗೂಡು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಮಾರ್ಕೆಟಲ್ಲಿ ರೇಟು ಕಡಿಮೆ ಆಗುತ್ತೆ ಲಾಟಿಗೆ. ಅದಕ್ಕೋಸ್ಕರ ಅದು ಎಲ್ಲಿ ಜೆಲ್ಲಿಗೂಡು ಜಾಸ್ತಿ ಆಗುತ್ತೆ, ಊಜಿನೊಣದಿಂದ ಬಂದಿರೋಂಥ ಡಿಫೆಕ್ಟಿವ್ ಅದು ಜಾಸ್ತಿ ಇರುತ್ತೆ, ಆ ಲಾಟಿಗೆ ರೇಟು ಸಹ ಕಡಿಮೆ ಆಗುತ್ತೆ. ಹಾಗಾದರೆ ಈ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ನಾವು ಒಂದು ಊಜಿನೊಣದ ನಿಯಂತ್ರಣ ಯಾವ ಥರ ಮಾಡಬೇಕು ಅಂತ? ಇದು ನಿಯಂತ್ರಣ ಕ್ರಮನ ನಾವು ಅದು ಊಜಿನೊಣ ಬಂದ ಮೇಲೆ ಮಾಡಬಾರ್ದು. ಏನು ಮನೆ ನಾವು ಕಟ್ತೀವಿ ಅವಾಗಿಂದನೇ ಊಜಿನೊಣದ ನಿರ್ವಹಣೆ ನಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ ಸರ್. ಏನು ಇವಾಗ ಮನೆ ಕಟ್ತೀವಿ ಅದಕ್ಕೆ ಕಿಟಕಿಗಳಿರುತ್ತೆ, ಗವಾಕ್ಷಿಗಳು ಕೊಟ್ಟಿರ್ತೀವಿ. ಯಾಕೆಂದರೆ ಅದರ ತಾಪಮಾನ ಮತ್ತು ಶೈತ್ಯಾಂಶನ ಮನೆ ಒಳಗೆ ಕಾಪಾಡೋದಕ್ಕೋಸ್ಕರ ಗವಾಕ್ಷಿಗಳು ಕೊಟ್ಟಿರ್ತೀವಿ. ಮತ್ತು ಕಿಟಕಿಗಳಿರುತ್ತೆ, ಬಾಗಿಲಿರುತ್ತೆ, ಇವಕ್ಕೆಲ್ಲಕ್ಕೂ ಮೆಶ್ಗಳು ಹಾಕಬೇಕಾಗುತ್ತೆ. ಫಸ್ಟ್ ಆಫ್ ಆಲ್, ಇವಾಗ ಹೆಂಗೆ ನಾವು ಸೊಳ್ಳೆಗಳ ಕಾಟಕ್ಕೆ ಮೆಶ್ ಹಾಕ್ತೀವಿ, ಆ ರೀತಿ ಮೆಶ್ಗಳನ್ನ ನಾವು ಮನೆ ಕಟ್ಟುವಾಗಲೇ ಹಾಕಬೇಕಾಗುತ್ತೆ. ಅದಾದಮೇಲೆ ಬಾಗಿಲಿಗೆ ನೈಲಾನ್ ಪರದೆ ಅಂತ ಬರುತ್ತೆ, ಅದನ್ನು 3 ಸುತ್ತಿನ ಪರದೆ ಅಂತ ಹೇಳ್ತೀವಿ. ಇವಾಗ ಇಲ್ಲೆಲ್ಲ ಟೈಲರ್ಗಳ ಹತ್ರ ಹೋದ್ರೇ ಯೂಶ್ವಲಾಗಿ ರೇಷ್ಮೆ ಹುಳು ಮನೆಗೆ ಆ ನೈಲಾನ್ ಪರದೆ ಹೊಲ್ಕೊಡಿ ಅಂತ ಹೇಳಿದ್ರೆ 3 ಸುತ್ತಿನಲ್ಲಿ ಅವರು ಹೊಲ್ಕೊಟ್ಟಿರ್ತಾರೆ. ಇವಾಗ ನಾವು ಹೋಗೋದಾದರೆ ಸುತ್ತಿ ಬಳಸಿ ಅದನ್ನು ಹೋಗ್ಬೇಕಾಗುತ್ತೆ. ಅದು ಒಂದು ಮಾಡಬೇಕು. ಅಂದರೆ ಡೈರೆಕ್ಟ್ ಆಗಿ ಅದು ಬರಬಾರ್ದು, ಅದಕ್ಕೊಂದು ಬ್ಯಾರಿಯರ್ ಥರ ಕ್ರಿಯೇಟ್ ಆಗಲಿ ಅಂತ 3 ಇದ್ದಾರೆ.
ನಾವು ಎಂಟರ್ ಆದಾಗ ಅಥವಾ ಸೊಪ್ಪನ್ನ ತಗೊಂಡು ಮನೆ ಒಳಗೆ ಹೋದಾಗಲೇ ಆ ನೊಣಗಳು ಆ ಹುಳುಗಳ ಸ್ಮೆಲ್ಗೆ ಅದು ಒಳಗಡೆ ಬರುತ್ತೆ. ಅದನ್ನು ತಡೆಯೋದಕ್ಕೋಸ್ಕರ ನಾವು ಆ ರೀತಿ ಬಾಗಿಲಿಗೆ ನೈಲಾನ್ ಪರದೆ ಹಾಕಬೇಕಾಗುತ್ತೆ. ಅದಲ್ಲದೆ ಆಂಟಿ ರೂಮ್ ಅಂತ ಉಪಕೋಣೆ ಅಂತ ಹೇಳ್ತೀವಿ, ಅದನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಇವಾಗ ಡೈರೆಕ್ಟಾಗಿ ಮನೆ ಒಳಗೆ ಬರೋದಕ್ಕಿಂತ ಮುಂದೆ ಒಂದು ಉಪಕೋಣೆ ಇದ್ದರೆ ಅದರಲ್ಲಿ ಸೊಪ್ಪುಗಳನ್ನ ಶೇಖರಣೆ ಮಾಡ್ಕೊಳ್ಳೋಕ್ಕೆ, ಸೊಪ್ಪುಗಳು ಕತ್ತರಿಸೋಕ್ಕೆ, ಅದನ್ನು ಒಂದು ಕೋಣೆ ಇದ್ದಾಗ ನಾವೇನಾಗುತ್ತೆ ಡೈರೆಕ್ಟಾಗಿ ಊಜಿ ನೊಣ ಮನೆ ಒಳಗೆ ಬರೋದಿಲ್ಲ. ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಉಪಕೋಣೆಯಲ್ಲೇ ಅದನ್ನು ನಿರ್ವಹಣೆ ಮಾಡ್ಬೋದು, ಆ ರೀತಿಯೇ ಮಾಡ್ಬೋದು. ಅದಾದಮೇಲೆ ಆ ಹುಳುಗಳನ್ನು ನಿರ್ವಹಣೆ ಮಾಡೋದಕ್ಕೆ ಈ ಕಿಟಕಿಗಳಲ್ಲಿ ಅಥವಾ ಬಾಗಿಲುಗಳ ಹತ್ರ ಒಂದು ಬಟ್ಲಲ್ಲಿ ಒಂದು ಊಜಿ ಟ್ರ್ಯಾಪ್ ಅಂತ ಊಜಿ ಮಾತ್ರೆ ಅಂತ ಬರುತ್ತೆ. ಅದು ಆ ಮಾತ್ರೆನ ಒಂದು ನೀರಿನ ಬಟ್ಲಲ್ಲಿ ಹಾಕಿಟ್ಟಾಗ ಅದೇನಾಗುತ್ತೆ, ನೀರಿನಲ್ಲಿ ಆ ಮಾತ್ರೆ ಹಾಕಿದ ಕೂಡಲೇ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಆ ಹಳದಿ ಬಣ್ಣಕ್ಕೆ ಕೀಟಗಳು ಆಕರ್ಷಣೆಗೊಂಡು ಅದು ಬಂದು ಅಲ್ಲಿ ಸತ್ತೋಗುತ್ತೆ. ಅದೇ ರೀತಿ ನಾನು ಇವಾಗಲೇ ಹೇಳಿದಂಗೆ ಉಪಕೋಣೆಯಲ್ಲಿ ಮತ್ತು ಕಿಟಕಿಗಳ ಹತ್ರ ಎಲ್ಲ ಏನು ಅಂಟುಪಟ್ಟಿ ಬರುತ್ತೆ, ಹಳದಿ ಕಲರ್ ಅಂಟುಪಟ್ಟಿ ಬರುತ್ತೆ, ಗಮ್ ಶೀಟ್ ಅಂತ ಹೇಳ್ತೀವಲ್ವ, ಅದನ್ನು ಹಾಕೋದ್ರಿಂದ ಸಹ ಹುಳುಗಳು ಬಂದಿರೋವು ಅದರಲ್ಲಿ ಅಂಟ್ಕೊಂಡು ಅದು ಸತ್ತೋಗುತ್ತೆ. ಈ ರೀತಿಯೂ ಮಾಡ್ಬೋದಾಗುತ್ತೆ. ಅದಲ್ಲದೆ ಇವಾಗ ಹೊಸದಾಗಿ ಒಂದು ಬಂದಿದೆ, ಆ ಹಳದಿ ಅಂಟುಪಟ್ಟಿಯಲ್ಲೇ ಲಿಂಗಾಕರ್ಷಕ ಬಲೆ ಅಂತೇಳಿ ಒಂದು ಟ್ಯೂಬ್ ಥರ ಒಂದು ಇದನ್ನು ಕೊಡ್ತಾರೆ. ಅದು ಏನು ಮಾಡುತ್ತೆ, ಈ ಹೆಣ್ಣು ಚಿಟ್ಟೆಗಳನ್ನೆಲ್ಲ ಆಕರ್ಷಣೆ ಮಾಡುತ್ತೆ. ಸೊ ಅದನ್ನು ಸಹ ಬಳಸೋದ್ರಿಂದ ತುಂಬ ಪರಿಣಾಮಕಾರಿಯಾಗಿ ಅದನ್ನು ನಿರ್ವಹಣೆ ಮಾಡ್ಬೋದು. ಓಕೆ ಮೇಡಮ್, ಈಗ ನೀವು ಏನು ಒಂದು ಹಳದಿ ಅಂಟುಪಟ್ಟಿ ಆಯಿತು, ಮತ್ತು ಇದು ಫೆರಮೋನ್ ಟ್ರ್ಯಾಪ್ ಆಯಿತು, ಮತ್ತು ಅದು ಏನು ಕಿಟಕಿಗಳಲ್ಲಿ ಮಾತ್ರೆ ಇಡುವಂಥದ್ದು ಮತ್ತು ಪರದೆ ಹಾಕೋದು, ಇವೆಲ್ಲ ಒಂದು ನಿಯಂತ್ರಣ ಕ್ರಮಗಳ ಬಗ್ಗೆ ಹೇಳಿದ್ರಿ. ಇದು ಜೈವಿಕವಾಗಿ ಏನಾದರೂ ಇದನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇದೆಯಾ? ಹೌದು ಸರ್, ನಾನು ಈಗಾಗಲೇ ಹೇಳಿದ ನಿರ್ವಹಣಾ ಕ್ರಮಗಳೆಲ್ಲನೂ ಸಹ ಏನು ಪ್ರೌಢ ಹಂತದಲ್ಲಿರುವಂಥ ನೊಣನ ನಿರ್ವಹಣೆ ಮಾಡೋದಕ್ಕೆ ಹೇಳಿದ್ದು. ನಾನಿವಾಗ ಬಯೋಲಾಜಿಕಲ್ ಮೆಥಡ್ ಅಂದರೆ ಜೈವಿಕ ಕ್ರಮ ಇರೋದು ಬಂದ್ಬಿಟ್ಟು ಕೋಶಾವಸ್ಥೆ. ನಾನೇನು ಹೇಳಿದೆ, ಮನೆ ಒಳಗೆ ರಂಧ್ರಗಳಲ್ಲಿ ಕೋಣೆಯಲ್ಲಿ ಮೂಲೆಗಳಲ್ಲಿ ಎಲ್ಲ ಕೋಶ ಆಗಿರುತ್ತೆ ಅಂತ ಹೇಳಿದ್ನಲ್ಲ, ಅದನ್ನು ನಿರ್ವಹಣೆ ಮಾಡೋದಕ್ಕೆ ಒಂದು ಎಂಟಿ ಅಂತ ಹೇಳಿ ಕಾಮನ್ ಆಗಿ ಕರಿತೀವಿ, ಮೀಸೋಲಿಕ್ಸ್ ಥೈಮಸ್ ಅಂತೇಳಿ. ಅದು ಬಂದು ಪ್ಯೂಪಲ್ ಪ್ಯಾರಾಸಿಟಾಯ್ಡ್ ಅಂತೇಳಿ. ಇವಾಗ ಏನು ರೇಷ್ಮೆ ಹುಳನ್ನ ಬಂದು ಊಜಿ ಅವಲಂಬನೆ ಆಗಿ ಅದನ್ನು ಹಾನಿ ಮಾಡುತ್ತೆ, ಅದೇ ರೀತಿ ಈ ಊಜಿನ ಅವಲಂಬನೆ ಆಗಿ ಈ ಎಂಟಿ ಅದನ್ನು ಆ ಕೋಶನ ತಿಂದು ಬದುಕುವಂಥ ಒಂದು ಕೀಟ ಆಗಿರುತ್ತೆ. ಅದನ್ನು ನಾವು ಪೀಪಲ್ ಪ್ಯಾರಾಸಿಟಾಯ್ಡ್ ಅಂತ ಹೇಳ್ತೀವಿ. ಅದು ಬಂದುಬಿಟ್ಟು NVIR ಬೆಂಗಳೂರಲ್ಲಿ ನಮಗೆ ರೈತರಿಗೆ ಕೊಡ್ತಾರೆ. ಅದನ್ನು ಮೊದಲೇ ಇಂಡೆಂಟ್ ಮಾಡಿಬಿಟ್ಟು ನಾವು ಇವಾಗ ರೇಷ್ಮೆ ಹುಳು ಸಾಕಾಣಿಕೆ ನಡೆಯುವಾಗುತ್ತೆ, ರೇಷ್ಮೆ ಹುಳು ಗೂಡು ಬಂದುಬಿಟ್ಟು ಮಾರ್ಕೆಟ್ಗೆ ಹೋದ್ಮೇಲೆ ಏನು ಪ್ಯಾಕೆಟಲ್ಲಿ ಕೊಟ್ಟಿರ್ತಾರೆ ಆ ಎಂಟಿನ. ಇವಾಗ ಮನೆ ನೋಡೋದ ಪ್ಯೂಪ ಇರುತ್ತಲ್ವ ಕೋಶಗಳು, ಅದ್ರ ಮೇಲೆ ಅದನ್ನು ಬೆಳೆಸ್ಬಿಟ್ಟು ಪ್ಯಾಕೆಟ್ಗಳಲ್ಲಿ ಕೊಟ್ಟಿರ್ತಾರೆ. ಆ ಪ್ಯಾಕೆಟ್ಗಳನ್ನ ಮನೆಯಲ್ಲಿ ಅಲ್ಲಲ್ಲಿ ನಾವು ಕಟ್ಬಿಟ್ಟು ಅಲ್ಲಿ ಪ್ಯಾಕೆಟ್ನ ತೂತ ಮಾಡಿ ಬಿಟ್ಬಿಟ್ರೆ ಆ ಎಂಟಿ ಹುಳಗಳೆಲ್ಲ ಬಂದುಬಿಟ್ಟು ಆ ಕೋಶ ಎಲ್ಲಿ ಮೂಲೆಯಲ್ಲಿ ಇರುತ್ತಲ್ಲ ಅದ್ರ ಮೇಲೆಲ್ಲ ಬಂದು ಕೂತ್ಕೊಂಡು ಅದನ್ನು ಸಾಯಿಸ್ತಾರೆ. ಸೊ ಈ ರೀತಿ ಜೈವಿಕ ನಿಯಂತ್ರಣ ನಾವು ಮಾಡ್ಬೋದು. ಓಕೆ ಮೇಡಮ್, ತುಂಬ ಒಂದು ಉತ್ತಮವಾಗಿರುವಂಥ ಮಾಹಿತಿಯನ್ನು ನೀಡಿದ್ದೀರಾ. ಒಂದು ಕೊನೆಯಲ್ಲಾಗಿ ಹೇಳಬೇಕಂತ ಹೇಳಿದರೆ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಒಂದು ಕಿವಿ ಮಾತಲ್ಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಇವಾಗಲೇ ಹೇಳಿದ ರೀತಿಯಲ್ಲಿ ಈ ರೇಷ್ಮೆ ಕೃಷಿ ನಶಿಸಿ ಹೋಗೋದಕ್ಕೆ ಒಂದು ಮುಖ್ಯವಾದ ಕಾರಣ ಊಜಿ ನೊಣನೂ ಆಗಿರೋದ್ರಿಂದ. ಯಾಕಂದರೆ ನಾವು ತಲತಲಾಂತರದಿಂದ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ರೇಷ್ಮೆ ಕೃಷಿಯನ್ನು ಮಾಡ್ತಿರೋದ್ರಿಂದ ಊಜಿ ನೊಣದ ಹಾವಳಿ ಜಾಸ್ತಿ ಇದೆ. ಸೊ ಇದನ್ನು ನಿರ್ವಹಿಸೋದು ಏನು ನಾವು ರೇಷ್ಮೆ ಹುಳು ಸಾಕಾಣಿಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲ, ನಾವು ಮನೆ ಕಟ್ಟುವಾಗಿಂದಲೂ ಗೂಡು ಆಚೆ ಹೋದ್ಮೇಲೆವರೆಗೂ ಸಹ ಅದರ ನಿರಂತರವಾದ ನಿರ್ವಹಣೆ ಕ್ರಮನ ನಾವು ನೆರವೇರಿಸಬೇಕಾಗುತ್ತೆ. ಅದನ್ನು ನಾವು ಸಮಗ್ರ ರೀತಿಯಲ್ಲಿ ಮಾಡಬೇಕು. ಇದು ಒಂದೇ, ಇವಾಗ ಮೇಡಮ್ ಹೇಳಿದ್ದಾರೆ ಒಂದನೇ ಮಾಡಬೇಕು ಅಂತ ಅಲ್ಲ, ಈ ಎಲ್ಲರ ಕ್ರಮನೂ ಅನುಸರಿಸಿದಾಗ ನಾವು ಅದನ್ನು ನಿರ್ವಹಣೆ ಮಾಡ್ಬೋದು ಸರ್. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಮ್ಮ ಡಾಕ್ಟರ್ ಅರುಣಾ ಮೇಡಮ್ ಅವರು ತುಂಬ ವಿವರವಾಗಿ ಎಲ್ಲ ರೀತಿಯಾದಂತಹ ಒಂದು ಮಾಹಿತಿ, ಊಜಿ ನೊಣದ ಮಾಹಿತಿನ ನೀಡಿದ್ದಾರೆ. ಒಂದು ಕಿವಿ ಮಾತು ಹೇಳಬೇಕಂತ ಹೇಳಿದರೆ, ರೋಗ ಅಥವಾ ಒಂದು ಕೀಟ ಬಂದ ಮೇಲೆ ಮಾಡೋದಕ್ಕಿಂತ ಅದನ್ನು ಮುಂಜಾಗ್ರತವಾಗಿ ಮುಂಚೆಯಿಂದಲೇ ಅದರ ಬಗ್ಗೆ ನಾವು ಪ್ಲ್ಯಾನನ್ನು ಮಾಡಿಕೊಂಡು ಮತ್ತು ಸಮಗ್ರ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಈ ಒಂದು ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಊಜಿ ನೊಣದ ನಿರ್ವಹಣೆಯನ್ನು ಉತ್ತಮ ರೀತಿಯಲ್ಲಿ ಮಾಡ್ಬೋದು ಅಂತ ಮಾಹಿತಿನ ನೀಡಿದಂತಹ ನಮ್ಮ ಡಾಕ್ಟರ್ ಅರುಣಾ ಮೇಡಮ್ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ.